ಸಾಫ್ಟ್ ಸ್ಕಿನ್ ಆಗಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ಮನೆಮದ್ದು ಓಮ್ ರೆಮಿಡೀಸ್. ತುಂಬ ಜನ ಕೇಳೋದು ಪ್ರಾಡಕ್ಟ್ಗಿಂತ ಮ್ಯಾಕ್ಸಿಮಮ್ ಓಮ್ ರೆಮಿಡೀಸ್ದೇ ನಮಗೆ ರಿವ್ಯೂ ಕೊಡಿ ಅಂತ ಆಗಿರ್ಬೋದು, ಕೇಳ್ತಾನೆ ಇರ್ತೀರಾ. ಹಾಗಾಗಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಓಮ್ ರೆಮಿಡೀಸ್ನೇ ಸಜೆಸ್ಟ್ ಮಾಡಿದರೆ ನಿಮಗೂ ಯೂಸ್ ಆಗತ್ತೆ ಅಂತ ಇವತ್ತು ನಾನು ಆಚೆ ಹೋಗಿ ಬಂದೆ. ನಂದು ಸ್ವಲ್ಪ ಸ್ಕಿನ್ ಡ್ರೈ ಅಂತ ಅನಿಸ್ತಾ ಇದೆ. ಸೊ ಮನೆಯಲ್ಲೇ ಓಮ್ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ಹೇಗೆ ಫೇಸ್ ಪ್ಯಾಕ್ ಆಗಿರ್ಬೋದು, ಫೇಸ್ ಸ್ಕ್ರಬ್ ಆಗಿರ್ಬೋದು, ಹೇಗೆ ಡ್ರೈ ಸ್ಕಿನ್ನ ಸಾಫ್ಟ್ ಸ್ಕಿನ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಯೂಶ್ವಲಿ ಆಚೆ ಹೋಗಿ ಬಂದರೆ ನಾನು ಇದೇ ಕೆಲಸ ಮಾಡ್ತೀನಿ. ಬಿಕಾಸ್ ನಂದು ಡ್ರೈ ಸ್ಕಿನ್ ಇದೆ, ಹಾಗಾಗಿ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಓಮ್ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ನಾನು ಹೇಗೆ ಡ್ರೈ ಸ್ಕಿನ್ನ ಸಾಫ್ಟ್ ಸ್ಕಿನ್ ಮಾಡ್ಕೋತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡಿಬಿಡಿ, ಹಾಗೆ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋನ ಕಂಪ್ಲೀಟಾಗಿ ಕೊನೆ ತನಕ ನೋಡಿ. ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಇದಾಗಿದೆ. ಇವಾಗ ಫಸ್ಟ್ ಏನು ಬೇಕು ಗೈಸ್? ಫಸ್ಟ್ ನೀವು ಮಾಡಬೇಕಾಗಿರೋಂಥ ಕೆಲಸ, ಫೇಸ್ನ ಟಿಶ್ಯೂಯಿಂದ ರಬ್ ಮಾಡ್ಕೊಂಬಿಡಿ. ನಾನು ಆಲ್ರೆಡಿ ನೀಟಾಗಿ ಫೇಸ್ ವಾಶ್ ಮಾಡಿದ್ದೀನಿ ಆ್ಯಂಡ್ ವೆಟ್ ಟಿಶ್ಯೂ ಅಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲಿಯರ್ ಆಗಿ. ಸೊ ಎಸ್ ಗೈಸ್, ಕ್ಲಿಯರ್ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಸೊ ಗೈಸ್, ವೆಟ್ ಟಿಶ್ಯೂಯಿಂದ ಕಂಪ್ಲೀಟ್ ಆಗಿ ನಾನು ಫೇಸ್ನೆಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು. ಅದಕ್ಕಿಂತ ಮುಂಚೆ ನಾನು ಒಂದ್ಸಲ ಫೇಸ್ ವಾಶು ಮಾಡ್ಕೊಂಡಿದ್ದೇನೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಪ್ಯಾಕ್ನ ರೆಡಿ ಮಾಡ್ಕೋಬೇಕು. ಫಸ್ಟು ಮಿಲ್ಕ್, ನೀವು ನಂದಿನಿ ಮಿಲ್ಕ್ ಆದರೂ ಯೂಸ್ ಮಾಡಿ, ನೀವು ಯಾವುದು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಆ ಮಿಲ್ಕ್ನ ತಗೊಳ್ಳಿ. ರಾ ಮಿಲ್ಕ್ ನೀವು ಬಿಸಿ ಎಲ್ಲ ಮಾಡಕ್ಕೆ ಹೋಗ್ಬಿಡಿ, ರಾ ಮಿಲ್ಕ್ನ ಯೂಸ್ ಮಾಡಿ. ನಾನು ಸ್ಲಿಮ್ ಮಿಲ್ಕ್ ನಾನು ಯೂಶ್ವಲಿ ಕುಡಿಯೋಕೆ ಯೂಸ್ ಮಾಡ್ತೀನಿ, ಸೊ ಅದೇ ಮಿಲ್ಕ್ನ ಯೂಸ್ ಮಾಡ್ತಿದ್ದೀನಿ, ಏನು ತೊಂದರೆ ಇಲ್ಲ. ಸೊ ಇಷ್ಟು ತಗೊಂಡಿದ್ದೀನಿ ಗಾಯ್ಸ್, ಇಲ್ಲಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಕ್ವಾಂಟಿಟಿ ಒಂದು 2 ಸ್ಪೂನ್ ಅಷ್ಟು ತಗೊಳ್ಳಿ. ಅದಾದ್ಮೇಲೆ ಶಾಪಲ್ಲಿ ಕಸ್ತೂರಿ ಅರಿಶಿಣ ಅಂತ ಸಿಗತ್ತೆ, ಅಥವಾ ನಾರ್ಮಲ್ ಅರಿಶಿಣ ಆದ್ರೂ ಓಕೆ, ಕಸ್ತೂರಿ ಅರಿಶಿಣ ಅಂತ ಸಿಗತ್ತೆ, ಅದನ್ನ ತಗೊಳ್ಳಿ. ಅದು ಸ್ವಲ್ಪ ಗೈಸ್ ಒಂದು 1/2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಸೊ ಇದನ್ನ ಮಾಡಬೇಕಾದ್ರೆ ನೀವು ಯೂಸ್ ಮಾಡದೇ ಇರೋವಂಥ ಟೀ ಶರ್ಟ್ಸ್, ನಾರ್ಮಲ್ ಯೂಸ್ ಮಾಡಲ್ವಲ್ಲ ಆ ಥರ ಬಟ್ಟೆಗಳನ್ನ ಹಾಕೊಳ್ಳಿ, ಬಿಕಾಸ್ ಇದು ಚೆಲ್ಲೋ ಅಂತ ಚಾನ್ಸಸ್ ಇರುತ್ತೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ನೀವು ಯಾವ ಥರ ಅಪ್ಲೈ ಮಾಡ್ಬೋದು, ಕಾಟನ್ ಯೂಸ್ ಮಾಡಿ. ಕಾಟನಲ್ಲಿ ಹೇಗೆ ಫೇಸ್ ಪ್ಯಾಕ್ ಹಾಕೊಬೋದು, ಸ್ಕ್ರಬ್ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇದನ್ನು ತೋರಿಸ್ಕೊಟ್ಟಾದ್ಮೇಲೆ ಫೇಸ್ ಪ್ಯಾಕ್ ತೋರಿಸ್ಕೊಡ್ತೇನೆ. ಇದು ಸ್ಕ್ರಬ್ ಆಗಿರುತ್ತೆ, ಫೇಸ್ ಪ್ಯಾಕ್ ಸೆಕೆಂಡ್ ಅಲ್ಲಿ ಬರುತ್ತೆ. ಸೊ ಗಾಯ್ಸ್, ಹೇಗೆ ನೀವು ಈ ಸ್ಕ್ರಬ್ನ ಹಾಕೊಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಕಾಟನ್ ಪ್ಯಾಡ್ ಆದರೂ ಆಗಿರ್ಬೋದು, ಅಥವಾ ಕಾಟನ್ ಬಟ್ಟೆನಾದರೂ ಆಗಿರ್ಬೋದು, ಅದನ್ನ ತಗೊಂಡು ಡಿಪ್ ಮಾಡ್ಕೊಳ್ಳಿ ಗೈಸ್, ಈ ಥರ. ಓಕೆನಾ? ಡಿಪ್ ಮಾಡಿಕೊಂಡು ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಫಸ್ಟ್ ಗೈಸ್, ಯು ಕ್ಯಾನ್ ಸಿ ಈ ಥರ ಸ್ಕ್ರಬ್ ಮಾಡ್ಕೋಬೇಕು ಕಾಟನಲ್ಲಿ ಚೆನ್ನಾಗಿ. ಒಂದು 5 to 10 ಮಿನಿಟ್ಸ್ ಸ್ಕ್ರಬ್ ಮಾಡ್ಕೊಳ್ಳಿ ಚೆನ್ನಾಗಿ, ಆಲ್ ಓವರ್ ಯುವರ್ ಫೇಸ್ ಸ್ಕ್ರಬ್ ಮಾಡ್ಕೊಳ್ಳಿ. ನಿಮ್ ಕನ್ವೀನಿಯೆಂಟ್ 5 ಮಿನಿಟ್ಸ್ ಆದ್ರೂ ಮಾಡ್ಕೊಳ್ಳಿ, 10 ಮಿನಿಟ್ಸ್ ಆದ್ರೂ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ಲ. ಚೆನ್ನಾಗಿ ನೀವು ಕಾಟನ್ ಇಲ್ಲಾಂದ್ರೆ ಕೈಯಲ್ಲೇ ಅಪ್ಲೈ ಮಾಡ್ಕೋತೀರಾ ಅಂದ್ರೆ ಹಳೆ ಬಟ್ಟೆನ ಹಾಕೊಂಡು ಯೂಸ್ ಮಾಡಿ, ಇಲ್ಲಾಂದ್ರೆ ಚೆಲ್ಬಿಡುತ್ತೆ. ಕಾಟನ್ ಪ್ಯಾಡ್ ಹಾಕಿರೋದ್ರಿಂದ ನನಗೆ ಚೆಲ್ತಾ ಇಲ್ಲ. ಈವನ್ ನನ್ನ ಕಣ್ಣಿಗೂ ಮೇಲ್ಗಡೆ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ನೋಡಿ, ಈ ಥರ ಇವಾಗ ಕಾಣಿಸುತ್ತೆ. ಹತ್ರ ಬಂದಾಗ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ಇದು ಫಸ್ಟ್ ಸ್ಟೆಪ್ಪು, ಸ್ಕ್ರಬ್ ಮಾಡ್ಕೋಬೇಕು. ಅದಾದ್ಮೇಲೆ ಏನು ಮಾಡಬೇಕು? ಒಂದು 5 ಮಿನಿಟ್ಸ್ ಡ್ರೈ ಆಗೋಗ್ಬಿಡಿ. ಎಷ್ಟು ಡ್ರೈ ಆಗೋಗಿ ಬಿಡಬೇಕು ಅಂದರೆ, ನೀವು ಮುಟ್ಟಿದ್ರೆ ಅದನ್ನ ಪ್ಯಾಚಸ್ ಡ್ರೈ ಥರ ನೀವು ಪೀಲ್ ಆಫ್ ಮಾಡ್ಕೋತೀರ ಅಲ್ವಾ, ಆ ಥರ ಡ್ರೈ ಆಗುತ್ತೆ. ಅಲ್ಲಿವರೆಗೂ ಡ್ರೈ ಆಗೋಗಿ ಬಿಟ್ಬಿಡಿ. ಸೊ ಗಾಯ್ಸ್, ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಾಯ್ತು ನಾನು. ನೆಕ್ಸ್ಟ್ ನಾವು ಏನಕ್ಕೆ ಆ ಸ್ಕ್ರಬ್ನ ಯೂಸ್ ಮಾಡಿದ್ವಿ, ಎಲ್ಲ ತಲೆಯಲ್ಲೂ ಬರುತ್ತೆ. ಸ್ಕ್ರಬ್ ಏನಕ್ಕೆ, ಫೇಸ್ ಪ್ಯಾಕ್ ಏನಕ್ಕೆ ಬರುತ್ತೆ. ಸೊ ಸ್ಕ್ರಬ್ ಏನಕ್ಕೆ ಯೂಸ್ ಮಾಡ್ತೀವಿ, ಅದನ್ನ ಅರಿಶಿನ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ನಾವು ಹಾಲು ಯೂಸ್ ಮಾಡೋದ್ರಿಂದ ಡ್ರೈ ಸ್ಕಿನ್ನು ಸಾಫ್ಟ್ ಆಗುತ್ತೆ, ಅದೊಂದು ಪಾಯಿಂಟ್ ಇದೆ. ಇನ್ನು ಸೆಕೆಂಡ್ ಪಾಯಿಂಟ್, ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು, ಈ ಸುಕ್ಕು ಏನು ಬರುತ್ತೆ, ಏಜ್ ಆಗ್ತಾ ಇದೆ ಅಂತ ಎದ್ದು ಕಾಣಿಸುತ್ತಲ್ವ ಏಜ್ ಆಗುವಾಗ, ಅದು ಸ್ವಲ್ಪ ಕಾಣಿಸ್ತೇ ಇರೋ ಥರ ಸೀಕ್ರೆಟ್ ಮೇಂಟೈನ್ ಮಾಡಬೇಕು.
ಆ ಥರ. ಸೊ ಇದನ್ನೆಲ್ಲ ಏನು ನಾವು ಅಪ್ಲೈ ಮಾಡ್ತಾ ಇದ್ದೀವಿ, ಸ್ಕ್ರಬ್ ಆಗಿರ್ಬೋದು, ಫೇಸ್ ಪ್ಯಾಕ್ ಆಗಿರ್ಬೋದು, ಇದನ್ನ ಯೂಸ್ ಮಾಡೋದ್ರಿಂದ ಆ ಸೊಕ್ಕು ಏನು ಬರುತ್ತೆ, ಏಜ್ ಆಗಿರೋರ್ ಥರ ಕಾಣಿಸ್ತೀವಿ, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ನಮಗೆ ಏಜ್ ಆಗಿರೋದು ಕಾಣಿಸುತ್ತೆ, ಬಟ್ ಅಟ್ಲೀಸ್ಟ್ ಸ್ವಲ್ಪ ನಾವು ಮಾಡೋ ಹೋಮ್ ರೆಮಿಡೀಸ್ ಅದೇನಿದೆ ಅದರಿಂದ ಯೂಸ್ ಮಾಡೋದ್ರಿಂದ ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು, ನಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೋಬೋದು, ಗ್ಲೋಯಿಂಗ್ ಆಗಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇದೆ. ಆ್ಯಂಡ್ ಸೆಕೆಂಡ್, ಇವಾಗ ಪ್ಯಾಕ್ ಹೇಗೆ ರೆಡಿ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ. ಫಸ್ಟ್ಲಿ ನಾನು ಇದನ್ನು ಹಾಕೊಂಡ್ಬಿಡ್ತೀನಿ, ಯಾಕಂದರೆ ಅದು ಪ್ಯಾಕಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದು ಹಾಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇವಾಗ ಏನೇನು ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಗೈಸ್, ಇವಾಗ ನಾವು ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಸನ್ರೈಸ್ ಅವ್ರದ್ದು ಕಾಫಿ ತಗೊಂಡಿದ್ದೀನಿ, 2 ರೂಪೀಸ್ದು. ನೀವು ದೊಡ್ಡದೆಲ್ಲ ಪ್ಯಾಕ್ ಮನೇಲಿದ್ರೆ ಓಕೆ, ನಾವು ಜಾಸ್ತಿ ಕಾಫಿ ಟೀ ಕುಡಿಯಲ್ಲ. ಸೊ ಹಾಗಾಗಿ ಚಿಕ್ಕ ಪಾಕೆಟ್ ಬರೀ ಫೇಸ್ ಪ್ಯಾಕಿಗೋಸ್ಕರ ತಂದಿಟ್ಕೊಂಡಿದ್ದೀನಿ. ನೀವು ಬ್ರೂನು ಯೂಸ್ ಮಾಡ್ಬೋದು, ಯಾವುದಾದ್ರೂ ಆಗಿರ್ಬೋದು. ಸ್ವಲ್ಪ ಇದರಲ್ಲಿ ಅರ್ಧ ಹಾಕೊಳ್ಳಿ. ನೀವು ಓನ್ಲಿ ಫೇಸ್ ಪ್ಯಾಕಿಗೆ ಹಾಕೋತೀರಾ ಅಂದರೆ ಅರ್ಧ ಹಾಕೊಳ್ಳಿ, ಜಾಸ್ತಿ ಬೇಡ, ಅರ್ಧ ಹಾಕೊಳ್ಳಿ. ನಾನಿವಾಗ ಅರ್ಧ ಹಾಕೊಂಡಿದ್ದೇನೆ. ಅರ್ಧ ಹಾಕೊಂಡ ಮೇಲೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಬೇಕು. ರೈಸ್ ಫ್ಲೋರ್ ಪೌಡರ್ ಬರುತ್ತೆ ಅಲ್ವಾ, ರೈಸ್ದು ಅಕ್ಕಿ ಹಿಟ್ಟು ಇಷ್ಟು ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು, ಫೇಸಿಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ನಾನು ಇಷ್ಟು ತಗೊಂಡಿದ್ದೀನಿ, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ತಗೊಳ್ಳಿ. ಆ್ಯಂಡ್ ನೀವು ನೆಕ್ಕಿಗೆ, ಹ್ಯಾಂಡಿಗೆ ಎಲ್ಲ ಕಡೆನೂ ಅಪ್ಲೈ ಮಾಡ್ಬೋದು. ಆಲ್ ಓವರ್ ಯುವರ್ ಬಾಡಿ ನೀವು ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ಕ್ವಾಂಟಿಟಿ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕಾಗ್ಬೋದು ಪ್ಯಾಕ್ ಅಂತ, ಆ ಬೇಸ್ ಮೇಲೆ ನೀವು ಪ್ಯಾಕ್ ರೆಡಿ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ಇವಾಗ ಫೇಸಿಗೆ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು, ಮಿಲ್ಕ್ ಆ್ಯಡ್ ಮಾಡ್ಕೋಬೇಕು. ನೋಡಿ ಆ ಥಿಕ್ನೆಸ್ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಪ್ಯಾಕ್ ಥರ ಮಾಡ್ಕೊತಾ ಇದ್ದೀನಿ. ಸೊ ಇದೇ ಕನ್ಸಿಸ್ಟೆನ್ಸಿಲಿ ಥಿಕ್ ಆಗಿದೆ ನೋಡಿ, ಈ ಥರ ಪ್ಯಾಕ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ನಾವು ಅಪ್ಲೈ ಮಾಡಬೇಕಾಗತ್ತೆ ಫೇಸ್ಗೆ. ಹೇಗೆ ಅಪ್ಲೈ ಮಾಡಬೇಕು ಅದಕ್ಕೂ ಪ್ರೊಸೀಜರ್ ಇದೆ, ಡೋಂಟ್ ಸ್ಕಿಪ್. ತೋರಿಸ್ಕೊಡ್ತೀನಿ ಗಾಯ್ಸ್ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ. ನೀಟಾಗಿ ಫಸ್ಟು ಅಪ್ಲೈ ಮಾಡ್ಕೊಳ್ಳಿ, ಸ್ಟ್ರೈಟ್. ಪ್ಯಾಕ್ ಥರ ಹಾಕಿ, ಸ್ಕ್ರಬ್ ಥರ ಯೂಸ್ ಮಾಡಬೇಡಿ, ಪ್ಯಾಕ್ ಥರ ಹಾಕೊಳ್ಳಿ. ಮತ್ತೆ ಇನ್ನೊಂದು ಟಿಪ್ಸ್ ಇದೆ ಗಾಯ್ಸ್, ಅದನ್ನು ಹೇಳ್ತೀನಿ. ಬಾದಾಮಿ ಸಿಕ್ಕಿದ್ರೆ ನಿಮಗೆ ಬಾದಾಮಿ ಒಂದು 4-5 kg ತಗೊಂಡೋಗಿ, ಗಾಣ ಬರುತ್ತೆ ನೋಡಿ ಹಳ್ಳಿ ಕಡೆ ಆಗಿರ್ಬೋದು, ಅಥವಾ ಎಣ್ಣೆ ಎಲ್ಲ ನೀಟಾಗಿ ಆಯಿಲ್ ಮಾಡ್ತಾರಲ್ಲ ಗಾಣದಲ್ಲಿ, ಅಲ್ಲಿ ಪ್ಯೂರ್ ಆಯಿಲ್ ಬಾದಾಮಿ ಎಣ್ಣೆ ತಗೊಂಡ್ಬಂದು ಫೇಸಿಗಾಗಿರ್ಬೋದು, ಬಾಡಿಗಾಗಿರ್ಬೋದು, ಸ್ನಾನಕ್ಕಿಂತ 10 ಮಿನಿಟ್ಸ್ ಮುಂಚೆ ಅಪ್ಲೈ ಮಾಡಿ ಆದ್ಮೇಲೆ ಬಾದಾಮಿ ಎಣ್ಣೆಲಿ ಸ್ನಾನ ಮಾಡಿ ಅಂದ್ರೆ ಫುಲ್ ಅಲ್ಲ, ಅದನ್ನ ಅಪ್ಲೈ ಮಾಡಿ 10 to 15 ಮಿನಿಟ್ಸ್ ಬಿಟ್ಬಿಟ್ಟು ಸ್ನಾನ ಮಾಡಿದ್ರೆ ಸ್ಕಿನ್ ಸಾಫ್ಟ್ ಆಗುತ್ತೆ ಗಾಯ್ಸ್. ಡ್ರೈ ಸ್ಕಿನ್ ಏನಿರುತ್ತೆ ಅದು ಸಾಫ್ಟ್ ಆಗುತ್ತೆ ಅಂಡ್ ಗ್ಲೋನು ಕೊಡುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲ್ಯಾಕ್ ಸ್ಕಿನ್ನ ಹೇಗೆ ವೈಟ್ ಸ್ಕಿನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ. ನಾನು ಹಾಕೋಂಥ ವಿಡಿಯೋಸ್ಗಳನ್ನ ತಪ್ಪದೆ ನೋಡಿ, ಏನು ಅನಿಸ್ತು, ನೀವು ಟ್ರೈ ಮಾಡಿದ್ರಾ, ಫೇಸ್ ಪ್ಯಾಕ್ ಎಲ್ಲ ಟ್ರೈ ಮಾಡಿದ್ರಾ ಅಂತ ನನಗೆ ತಿಳಿಸ್ಕೊಡಿ. ನೀವು ಅಪ್ಲೈ ಮಾಡಿದ್ದ 1 hour 2 hourಗೆಲ್ಲ ರಿಸಲ್ಟ್ ಸಿಕ್ಬಿಡುತ್ತೆ ಇದೆಲ್ಲ. ಸೊ ಗೈಸ್, ಫೇಸ್ ಪ್ಯಾಕ್ ಇಸ್ ರೆಡಿ. ಸೊ ಗೈಸ್, ಫೇಸ್ ಪ್ಯಾಕ್ ಕಂಪ್ಲೀಟ್ ಆಗಿ ಈ ಥರ ರೆಡಿ ಇದೆ. ನೀವು ಕಾಫಿ ಪೌಡರ್ ಜಾಸ್ತಿನೂ ಬೇಕಾದ್ರೆ ಹಾಕೋಬಹುದು. ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀನಿ. ಕ್ವಾಂಟಿಟಿ ಬೇಕಾದ್ರೆ ಹೆಚ್ಚು ಕಡಿಮೆ ಹಾಕೋಬಹುದು. ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಪೌಡರ್ನ. ಅಂಡ್ ಪ್ಲಸ್ ವಾಟ್ ಈಸ್ ದ ಯೂಸ್, ಅಕ್ಕಿ ಹಿಟ್ಟನ್ನ ಏನಕ್ಕೆ ಬಳಸ್ತೀವಿ ಅಂದ್ರೆ ಪಿಂಪಲ್ಸ್ ಆಗೋದ್ರಿಂದ, ಮಾರ್ಕ್ ಆಗಿರುತ್ತೆ ನೋಡಿ, ಅದೆಲ್ಲ ಕ್ಲಿಯರ್ ಆಗುತ್ತೆ ಅಕ್ಕಿ ಹಿಟ್ಟಿಂದ.
ಅಂಡ್ ನೀವು ಎವ್ರಿ ಡೇ ನೀವು ಮನೆಯಲ್ಲಿ ಹಾಲು ಯೂಸ್ ಮಾಡ್ತಾ ಇದ್ರೆ ಸ್ವಲ್ಪ ಡ್ರಾಪ್ ಆಫ್ ಮಿಲ್ಕ್ ತಗೊಂಡು ಕ್ಲೆನ್ಸ್ ಮಾಡ್ಕೊಳ್ಳಿ. ಓನ್ಲಿ ಮಿಲ್ಕ್ ನಿಮ್ಮ ಫೇಸ್ಗೆ ಹಾಕೊಂಡು ಹಿಂಗ್ ಸುಮ್ಮನೆ ಮಸಾಜ್ ಮಾಡಿ, ಸ್ಕಿನ್ ಸಾಫ್ಟ್ ಆಗ್ತಾ ಹೋಗುತ್ತೆ. ಎವ್ರಿ ಡೇನೂ ಆಗಿರ್ಬೋದು. ಇಷ್ಟಿಷ್ಟೇ 2 ಡ್ರಾಪ್ಸ್ 3 ಡ್ರಾಪ್ಸ್ ಮಿಲ್ಕ್ ತಗೊಂಡು ಹಾಲು ತಗೊಂಡು ಈ ತರ ಕ್ಲೆನ್ಸ್ ಮಾಡ್ಕೊಳ್ಳಿ. ಸೊ ಗೈಸ್, ಅಪ್ಲೈ ಮಾಡಾದ್ಮೇಲೆ 20 to 30 ಮಿನಿಟ್ಸ್ ನೀವು ಇದನ್ನ ಹಾಗೆ ಬಿಡಬೇಕಾಗತ್ತೆ. ಫುಲ್ ಕಂಪ್ಲೀಟ್ ಆಗಿ ಡ್ರೈ ಆಗಲಿ. ಡ್ರೈ ಆದ್ಮೇಲೆ ವಾರ್ಮ್ ವಾಟರ್ ಅಲ್ಲಾದ್ರೂ ಆಗಿರ್ಬೋದು ಅಥವಾ ಕೋಲ್ಡ್ ವಾಟರ್ ಅಲ್ಲಾದ್ರೂ ಆಗಿರ್ಬೋದು. ಬೆಸ್ಟ್ ಥಿಂಗ್ ಕೋಲ್ಡ್ ವಾಟರ್ ಅಂತಾನೆ ನಾನು ಪ್ರಿಫರ್ ಮಾಡ್ತೀನಿ. ಕೋಲ್ಡ್ ವಾಟರ್ ಅಲ್ಲಿ ಕಂಪ್ಲೀಟ್ ಆಗಿ ಒರೆಸ್ಕೊಂಡ್ಬಿಡಿ, ವಾಟರ್ ಅಲ್ಲಿ ತೊಳ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು ಅಂತ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಗಾಯ್ಸ್, ಫೇಸ್ ವಾಶ್ ಮಾಡಾದ್ಮೇಲೆ ಏನ್ ಮಾಡ್ಬೇಕು ನೆಕ್ಸ್ಟ್? ಮಾಯಿಶ್ಚರೈಸರ್ ಯಾವ್ದು ಯೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೆ ನನ್ನ ಮೇಕಪ್ ವಿಡಿಯೋ, ಬೇಸಿಕ್ ಮೇಕಪ್ ವಿಡಿಯೋ ಏನಿದೆ ಅದ್ರಲ್ಲಿ ಹೋಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ಮಾಯಿಶ್ಚರೈಸರ್, ಯಾವ ಲಿಪ್ ಬಾಮ್ ಯೂಸ್ ಮಾಡಬೇಕು ಅಂತ. ಮಾಯಿಶ್ಚರೈಸರ್ ಅಪ್ಲೈ ಮಾಡಿ, ಲಿಪ್ ಬಾಮ್ ಅಪ್ಲೈ ಮಾಡಿ ಬಿಟ್ಬಿಡಿ ಆರಾಮಾಗಿ. ಗೈಸ್, ನೀವು ಇದನ್ನ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಅದಾದ್ಮೇಲೆ ಹೇಗ್ ಅನಿಸ್ತು? ನೀವು ಫಸ್ಟ್ ವಾಶ್ ಅಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಸ್ಕಿನ್ ಫುಲ್ ಸಾಫ್ಟ್ ಆಗುತ್ತೆ. ನೀವು ಹಿಂಗ್ ಇಟ್ಕೊಂಡು ನೋಡಿದ್ರೆ ಗೊತ್ತಾಗಲ್ಲ. ಜಸ್ಟ್ ಸಾಫ್ಟ್ ಆಗಿ ಈ ತರ ರಬ್ ಮಾಡಿ ನಿಮಗೆ ಫಸ್ಟ್ ಅಪ್ಲೈ ಅಲ್ಲೇ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ. ಸೊ ಇದನ್ನ ವೀಕ್ಲಿ ಒನ್ಸ್ ಮಾಡಿದ್ರು ತುಂಬಾ ಒಳ್ಳೇದು. ಎವ್ರಿ ಡೇ ಮಿಲ್ಕ್ ಅಲ್ಲೂ ಬೇಕಾದ್ರೆ ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ. ಮಿಲ್ಕ್ ಹಾಕೊಂಡ್ಬಿಟ್ಟು ಹೀಗೆ ಮಸಾಜ್ ಮಾಡ್ತೀನಿ ನೀವು ಫ್ರೀ ಇದ್ದಿದ್ದ ಟೈಮಲ್ಲಿ. ಸೊ ಅದು ಕೂಡ ಯೂಸ್ ಆಗುತ್ತೆ. ಬಾದಾಮಿ ಆಯಿಲ್ ನೀವು ರೆಡಿಮ್ನೇ ಮಾಡಿಸ್ಕೊಂಡ್ ಬಂದ್ರು ಓಕೆ, ಮಾರ್ಕೆಟ್ ಅಲ್ಲಿ ಸಿಕ್ಕಿರೋದ್ರು ಓಕೆ, ಅದನ್ನ ಯೂಸ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ದಿ ವಿಡಿಯೋ, ಡ್ರೈ ಸ್ಕಿನ್ ಇಂದ ಹೇಗೆ ಸಾಫ್ಟ್ ಸ್ಕಿನ್ ಮಾಡ್ಕೊಳ್ಳೋದು ಅಂತ. ಮತ್ತಷ್ಟು ಇದೇ ತರ ಬ್ಯೂಟಿ ಟಿಪ್ಸ್ಗೆ ಆಗಿರ್ಬೋದು, ಕುಕಿಂಗ್ ವ್ಲಾಗ್ಸಿಂಗ್ ಆಗಿರ್ಬೋದು, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಪಿನಿಯನ್, ನಿಮ್ಮ ಅಭಿಪ್ರಾಯನ ತಿಳಿಸ್ಕೊಡಿ ನೀವು ಈ ಪ್ಯಾಕ್ನ ಯೂಸ್ ಮಾಡಾದ್ಮೇಲೆ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.